ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದಂತಹ ಮತ್ತೊಂದು ಘಟನೆಗೆ ಕುಂದಾನಗರಿ ಬೆಳಗಾವಿ ಸಾಕ್ಷಿಯಾಗಿದೆ. ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬನನ್ನ ಅಮಾನವೀಯವಾಗಿ ನಡೆಸಿಕೊಂಡಂತಹ ಘಟನೆ ಇದು. ಮಾನವ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇದು. ಪಬ್ಲಿಕ್ ಟಿವಿಯಲ್ಲಿ ಕರಳು ಹಿಂಡುವಂತಹ ದೃಶ್ಯ. ದೂರದಿಂದ ಬಂದವರಿಗೆ ಇದೆಂತಹ ಶಿಕ್ಷೆ ಹಾಗಾದ್ರೆ? ಹಣ ಕೊಟ್ಟು ಕರೆತಂದು ಹೀಗೂ ಮಾಡ್ತಾರ? ಜೀತ ಪದ್ಧತಿ ಇನ್ನೂ ಕೂಡ ನಮ್ಮ ನಡುವೆ ಜೀವಂತವಾಗಿದೆಯಾ? ಪಬ್ಲಿಕ್ ಟಿವಿಯಲ್ಲಿ ದೃಶ್ಯ ಸಾಕ್ಷಿ. ಇಡೀ ಮಾನವ ಸಮಾಜ ತಲೆ ತಗ್ಗಿಸಬೇಕಾದಂತಹ ಘಟನೆ ಇದು. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಣ ಕೊಟ್ಟು ಕರೆತಂದು ಹೀಗೂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರುವಂತಹ ಘಟನೆ ಇದು. ಹಣ ಕೊಟ್ಟ ಮಾತ್ರಕ್ಕೆ ಏನು ಬೇಕಾದರೂ ಮಾಡಬಹುದಾ ಅನ್ನುವಂತಹ ವಿಚಾರವನ್ನು ಕೂಡ ಈ ಘಟನೆ ಮುನ್ನೆಲೆಗೆ ತರ್ತಾ ಇದೆ. ಹಾಗಾದ್ರೆ ಏನಿದು ಘಟನೆ? ಯಾಕಾಗಿ ನಡೀತು? ನೋಡ್ತಾ ಹೋಗೋಣ ದೃಶ್ಯ ಸಮೇತ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಅಮಾನವೀಯ ಘಟನೆ. ಬೆಳಗಾವಿಯಲ್ಲೊಂದು ವಿಕೃತ ಮೃಗೀಯ ಘಟನೆ. ಹೋಟೆಲ್ ಕಾರ್ಮಿಕರ ಕಾಲಿಗೆ ಕಬ್ಬಿಣದ ಸರಪಳಿಯನ್ನು ಕಟ್ಟಲಾಗಿದೆ. ಡಾಬಾವೊಂದರಲ್ಲಿ ಕಾರ್ಮಿಕರಿಗೆ ವಿಚಿತ್ರವಾಗಿ ಹಿಂಸೆ ಕೊಡಲಾಗಿದೆ. ರಾಕ್ಷಸಿ ಮನಸ್ಥಿತಿ ಮಾಲೀಕನಿಂದ ಪೈಶಾಚಿಕ ಕೃತ್ಯ ಇದು. ದಾರುಣ ಘಟನೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮನುಷ್ಯತ್ವವೇ ಸತ್ತೋಗಿದೆಯಾ ಡಾಬಾ ಮಾಲೀಕನಿಗೆ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾ ಇರುವಂತಹ ಘಟನೆ ಇದು. ಡಾಬಾ ಒಂದರಲ್ಲಿ ಕಾರ್ಮಿಕನಿಗೆ ವಿಚಿತ್ರವಾಗಿ ಹಿಂಸೆ ಕೊಡಲಾಗಿದೆ. ರಾಕ್ಷಸತನವನ್ನು ಪ್ರದರ್ಶನ ಮಾಡಲಾಗಿದೆ. ದಾರುಣ ಘಟನೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಪಬ್ಲಿಕ್ ಟಿವಿಯಲ್ಲಿ. ಮಾನವ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಬೆಳಗಾವಿಯಲ್ಲೊಂದು ಅಮಾನವೀಯ ಕ್ರೂರಾತಿ ಕ್ರೂರ ಘಟನೆ. ಕಾಲಿಗೆ ಸರಪಳಿ ಹಾಕಿ ಹೋಟೆಲ್ ಕಾರ್ಮಿಕರಿಗೆ ಚಿತ್ರಹಿಂಸೆ. ಜೀತ ಪದ್ಧತಿಯ ರೀತಿ ಹೋಟೆಲ್ನಲ್ಲಿ ಕಾರ್ಮಿಕರ ಕೆಲಸ. ಇದು ಕರುಳು ಹಿಂಡುವ ದೃಶ್ಯ. ಹೌದು, ನೀವು ನೋಡುತ್ತಿರುವ ದೃಶ್ಯಗಳನ್ನು ಯಾವುದೇ ಚಲನಚಿತ್ರದ್ದಾಗಲಿ ಅಥವಾ ಕಾರಾಗೃಹದ್ದಲ್ಲ, ಬದಲಿಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಹಾಗೂ ಧಾರವಾಡ ತಾಲೂಕಿನ ಗಡಿಯಲ್ಲಿರುವ ಖಾಸಗಿ ಡಾಬಾ ಒಂದರಲ್ಲಿ ಕಂಡುಬಂದ ದೃಶ್ಯ. ಹೋಟೆಲ್ ಕೆಲಸಕ್ಕೆ ಉತ್ತರ ಭಾರತದ ಯುವಕರನ್ನ ಕರೆತಂದು ಪುಡಿಗಾಸು ಮುಂಗಡವಾಗಿ ನೀಡಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಕಾಲಿಗೆ ಬೇಡಿ ಹಾಕಿ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಥಳಿಸಲಾಗುತ್ತಿದೆ. ಇಂತಹ ಅಮಾನವೀಯ ಘಟನೆಗೆ ಬೆಳಗಾವಿ ಸಾಕ್ಷಿಯಾಗಿದ್ದು ಡಾಬಾ ಮಾಲೀಕರ ವಿಕೃತ ಮೃಗೀಯ ಮನಸ್ಥಿತಿಯನ್ನು ತೋರಿಸುತ್ತಿದೆ. ಈ ಬಗ್ಗೆ ಕಿತ್ತೂರು ಹೊರವಲಯದ ಡಾಬಾ ಒಂದರ ಸೆಕ್ಯೂರಿಟಿ ಗಾರ್ಡ್ ಹೇಳಿದಿಷ್ಟು. ಎಷ್ಟು ಮಂದಿ ಇರ್ತಾರೆ ಇಲ್ಲಿ? ಬಟ್ ಒಂದು 70 ಮಂದಿ ಐತಿ ನೋಡ್ರಿ. ಅಲ್ಲಲ್ಲ, ಈಗ ರೂಮ್ನಾಗ್ರಿ ಇಲ್ಲಿ ಇಲ್ಲೊಂದು 5-6 ಮಂದಿ ಇದಾರ್ರಿ. ಎಲ್ಲ ಊರು ಬಿಟ್ಟು ಬಂದವ್ರ ಗೇಮ್ ಗೊತ್ತಾಗ್ರಿ. ನಾವು ಲಗತ್ತಳ್ಳಿ ಆಗಿದ್ದ ಊರಿಗೆ ಹೋಗ್ಬಿಟ್ಟು. ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ, ಕಟ್ಟಿಟ್ಟಿರ್ತಾರಂತಲ್ಲ ಅವ್ರು. ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತಾರಲ್ಲ. ಅಲ್ಲಿಗೆ ಯಾರು ಹಿಂಗೆ ರೊಕ್ಕ ತಗೊಂಡು ತಪ್ಪಿಸಿ ಓಡಾರ ಇರ್ತಾರಂತವ್ರಿಗೆ ಕಟ್ಟಿ ಹಾಕಿರ್ತಾರಂತ ಮಾಡ್ತಾರ್ರಿ. ಹಾಂ, ಹಿಡ್ಕೊಂಬಂದು ದನ ಬಡ್ದಂಗೆ ಅವ್ರ ಕಾಲು ಚೈನ ಕಟ್ಟಿ ಚಾವಿ ಹಾಕಿ ಒಳ ಹಾಕಿಬಿಡ್ತಾರೆ. ಕೋಲ್ಯಾಗ ಹೊಡೆದ ಹಾಕಿಬಿಡ್ತಾರೆ. ನಿಮ್ಮ ದುಡ್ಡಿಗೆ ಅಷ್ಟೇ ಬಡದೈತಿ ಮತ್ತು ಚಾವಿನ ಹಾಕೋದ್ರಿ ಅವ್ರು ಕಾಲಿಗೆ ಚವೆ. ಮತ್ತು ಬೆಳಗ್ಗೆ ತೆಗಿಯೋದು ಮತ್ತೆ ಹೌದು. ಎರಡು ಕೊಟ್ಟಿರ್ತಾರೆ ಅವ್ರಿಗೆ. ಹೊಡಿ 1 ಲಕ್ಷ ಗಂಟೆ ಅದಾವ, 1.5 ಲಕ್ಷ ಅದಾವ, 2 ಲಕ್ಷ ಅದಾವ. ಅದ್ರ ಕಾಯಂ ಬರ್ತಾರಂತ ಕೊಟ್ಟಿರ್ತಾರೆ. ಕಾಯಂ ಮತ್ತು ಅಷ್ಟು ರೊಕ್ಕ ಕೊಟ್ಟಿರ್ತಾರ. ಹೌದು. ಕಾಲಿಗೆ ಚೈನಿಗೆ ಏನಕ್ಕೆ ಕಿಲಿ ಹಾಕಿರಂದ್ರೆ ಅವ್ರು ಬಾತ್ರೂಮ್ಗೆ ಹೋದ ಹೆಂಗೆ ಹೋಗೋದ್ರಿ? ಅಲ್ಲೇ ರೂಮ್ನ್ಯಾಗ ಹೋಗೋರಿ ಅವ್ರ. ಅಲ್ಲಿ ಬಾತ್ರೂಮ್ಗೆ ಹೋಗೋದಾದ್ರೆ ಅವಾಗ ಯಾರನ್ನ ಕರೀದ್ರೆ ಚಾವಿ ತೆಗಿತಾರ. ಹೋಗಿ ಬಂದು ಕೊಳ್ಳೆ ಮತ್ತಂದು ಒಳಗೆ ಹಾಕಿರ್ತಾರೆ. ಇನ್ನು ಇಷ್ಟೊಂದು ಕಾಯಿದೆ ಕಾನೂನುಗಳು ಪ್ರಬಲವಾಗಿದ್ದರೂ ಇಂಥ ಅಮಾನವೀಯ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಜೀತ ಪದ್ಧತಿ ಸಂಪೂರ್ಣ ಹೋಗಲಾಡಿಸಲು ಕಠಿಣ ಕಾನೂನುಗಳಿದ್ದು ಹೋಟೆಲ್ ಮಾಲೀಕರಿಗೆ ಶಿಕ್ಷೆಯಾಗುತ್ತದೆ ಹಾಗೂ ದಂಡವನ್ನು ವಿಧಿಸಲಾಗುತ್ತದೆ ಎಂದು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಒಳ ತೊಡಿಸಿ ಫ್ರೀ ಮೂವ್ಮೆಂಟ್ ಇಲ್ಲ ಅಂದರೆ ಒಂದೇ ರೂಮಿಗಾಗಲಿ ಅಥವಾ ಒಂದೇ ಪ್ರಿಮೈಸಲ್ಲಿ ಕನ್ಫೈನ್ ಆಗಿದ್ದರೆ
ಅದು ಡೆಫಿನೆಟ್ಲಿ ಬಾಂಡೆಡ್ ಲೇಬರ್. ಆ ಥರದ್ದು ಏನಾದರೂ ನಾವು ರೇಡ್ಗೆ ಹೋದಾಗ ಅಥವಾ ಮಾಹಿತಿ ಮೇಲೆಗೆ ಹೋದಾಗ ಅದು ಸಿಕ್ಕರೆ ಅವರಿಗೆ ನಾವು ಅಲ್ಲಿಂದ ರಿಲೀಸ್ ಮಾಡಿಸ್ತೇವೆ. ಮೊದಲು ಅವ್ರನ್ನ ಬಿಡುಗಡೆಗೊಳಿಸಿ ಯಾರು ಅದನ್ನು ಅಪರಾಧ ಮಾಡಿದ್ದಾರೆ ಮಾಲೀಕರ ಮೇಲೆ ಮೊಕದ್ದಮೆ ಹೂಡಲಿಕ್ಕೆ ಪ್ರೊವಿಷನ್ ಇದೆ ಬಾಂಡೆಡ್ ಲೇಬರ್ ಆ್ಯಕ್ಟಲ್ಲಿ. ಆಮೇಲೆ ಅವರಿಗೆ ಪೆನಲ್ಟಿನೂ ಇದೆ. ಒಟ್ಟಾರೆ ಮಾಲೀಕನ ಕುಕೃತ್ಯಕ್ಕೆ ರೋಸಿ ಹೋದ ಹೋಟೆಲ್ ಕೂಲಿ ಕಾರ್ಮಿಕರು ಬಿಡುಗಡೆ ಭಾಗ್ಯ ಯಾವಾಗ ಎಂಬುದನ್ನ ಕಾದು ನೋಡುತ್ತಿದ್ದಾರೆ. ಉತ್ತರ ಭಾರತದಿಂದ ಬಂದ ಯುವಕರಿಗೆ ಇಲ್ಲಿಯ ಭಾಷೆ ಬರುವುದಿಲ್ಲ. ಕಾಲಿಗೆ ಕೋಳ ತೊಟ್ಟುಕೊಂಡೇ ರೊಟ್ಟಿ ತಟ್ಟಿ ಜನರ ಹೊಟ್ಟೆ ತುಂಬಿಸುತ್ತಿರುವುದು ವಿಷಾದನೀಯ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.